ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ಮೊಹರಂ ಅಲ್ರಿ. ಮೊಹರಂ ಸಂಬಂಧಾಗಿ ಎಲ್ಲ ತೋದಲ್ಲಿ ಚೊಂಗೆ ಮಾಡ್ತಾರೆ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತಿ ಚೊಂಗೆ ಬೇಕ್ರಿ. ಇವತ್ತು ನಾನು ಚೊಂಗೆ ಮಾಡಿದ್ದೇನೆ ನೋಡ್ರಿ. ಚೊಂಗೆ ಭಾಳ ಈಸಿ ಐತ್ರಿ ಮಾಡೋದು. ಚೊಂಗೆ ಮಾಡೋಕೆ ಏನೇನು ಬೇಕಂತೇಳಿ ನೋಡೋಣ ಬರ್ರಿ. ಈಗ ಫಸ್ಟ್ಗೆ ನಾನು ಮನೆಯಿಂದ ಜವಾರಿ ಗೋಧಿ ಇತ್ತಲ್ರಿ, ಜವಾರಿ ಗೋಧಿ ಹಿಟ್ಟನ್ನು ಸ್ವಲ್ಪ ಒಂದು ಅರ್ಧ ತಾಸು ಮುಂಚಿತವಾಗಿ ನಾನು ನಾದಿಟ್ಕೊಂಡಿದ್ದೆ. ಹಿಂಗೆ ಚೊಂಗೆದ ಮಣಿ ಇರ್ತೈತಿರಲ್ಲ, ಚೊಂಗೆದ ಮಣಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ತೆಳುವಾಗಿ ಲಟ್ಟಿಸ್ಕೊಂಡ್ರಿ. ನಾವು ಚೊಂಗೆದ ಮಣಿ ಇರಲಿಲ್ಲ ಅಂದ್ರೆ ಸಣ್ಣ ಪುಲ್ಕಾದ ಟೈಪ್ ಚಪಾತಿ ಮಾಡ್ತಿರಲ್ಲ, ಚಪಾತಿ ಮಾಡಿ ಹಚ್ಚಿ ಇದು ನಾವು ಮ್ಯಾಲೆಲ್ಲ ಕೊಬ್ಬರಿ, ಮುದ್ದೆ ಸಕ್ರೆ ಇವನ್ನೆಲ್ಲ ಹಚ್ಕೊಂಡು ತಿಂದ್ರೂ ಬರ್ತೈತ್ರಿ. ಈಗ ಒಟ್ಟಿದು ಚೊಂಗೆದ ಇದು ಮೊಹರಂ ಬರ್ತೈತ್ರಲ್ಲ, ಮೊಹರಮ್ಗೆ ನಾವು ಹಿಂಗೆ ಚೊಂಗೆದ ಮಣಿ ತೊಗೊಂಡ್ಕ್ಯಾರ ಚೊಂಗೆದ ಮೇಲೆ ಅದು ಮಣಿ ಮೇಲೆ ಹಿಂಗೆ ಚೊಂಗೆ ಮಾಡ್ಕೋಬೇಕ್ರಿ. ಈ ಕಡೆ ನಮ್ಮ ಊರು ಕಡೆ ಪದ್ಧತಿ ಇದಾವ್ರಿ ಇವ. ಹಿಂಗಾಗಿ ಚೊಂಗೆದ ಮಣಿ ಮೇಲೆ ನಾವು ಚೊಂಗೆ ಮಾಡ್ಬೇಕು ನೋಡ್ರಿ. ತುಳುವಾಗೇನ ಲಟ್ಟಿಸ್ಕೋಬೇಕ್ರಿ. ಇದನ್ನ ಚೊಂಗೆ ಒಬ್ಬೊಬ್ಬರು ದಪ್ಪ ಮಾಡ್ತಾರೆ ಕರೆ ರೀ, ಅಂದ್ರೆ ಇವನ್ನ ಚೊಂಗೆ ನಾವು ಇಟ್ಕೊಂಡು ತಿನ್ಬೇಕಲ್ಲ. ಅಂದ್ರೆ ವರ್ಷಕ್ಕೆ ಇವತ್ತೇನು ಮೊಹರಂ ಐತ್ರಲ್ಲ, ಮೊಹರಂ ದಿವಸ ಅಷ್ಟೇ ಚೊಂಗೆ ಮಾಡ್ಬೇಕಂತ ನಮ್ಮ ಹಿರಿಯರು ಇದು ಮಾಡಿದ್ದಾರೆ. ಅದು ಮೊದಲಿಂದ ಪದ್ಧತಿ ಐತ್ರ ಅದು. ಹೀಗಾಗಿ ಇವತ್ತು ಒಂದು ದಿನನ ನಾವು ಚೊಂಗೆ ಮಾಡಿ ಒಂದು 3-4 ದಿವಸ ಇಟ್ಕೊಂಡು ತಿಂದರೂ ನಡಿತೈತ್ರಿ. ಈಗ ನೋಡಿರಿ, ಚೊಂಗೆ ಆದ ತಕ್ಷಣ ಈಗ ತೆವಿ ಏನು ಕಾಸಕ್ಕೆ ಇಟ್ಟಿದ್ದಿರಲ್ಲ, ಈಗ ತೆವಿ ಕಾಸಕ್ಕೆ ಇಟ್ಟ ಮೇಲೆ ಈಗ ಅದು ಚೊಂಗೆ ಹಾಕಿ ತೆಳಗ ಮೇಲೆ ಎಣ್ಣೆ ಹಾಕಿ ಚೆಂದಾಗಿ ಬೇಯಿಸ್ಕೋಬೇಕ್ರಿ. ಅದನ್ನು ಒಟ್ಟು ಹಸಿ ಎಲ್ಲಿ ಇರಬಾರ್ದ್ರಲ್ಲ ಆ ನಮೂನಿ ನೋಡಿಕೊಂಡು ಬೇಯಿಸ್ಕೋಬೇಕ್ರಿ. ಯಾಕ್ರಿ ಒಂದು 3-4 ದಿವಸ ಇಟ್ಕೊಂಡು ತಿನ್ನೋದಾಕತ್ರಲ್ಲ. ಅಂದ್ರೆ ಇವತ್ತು ಬಿಸಿಯು ಮಾಡಿ ತಿನ್ನೋಕ್ಕಿಂತ ರೀ ಒಂದು 2-3 ದಿವಸ ನಾವು ಇಟ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಹತ್ತೈತ್ರಿ. ಇದು ಬಿಸಿ ತಿಂದ್ರೆ ಇವತ್ತು ಮಾಡ್ಕ್ಯಾರ ನಾವು ಇವತ್ತು ತಿಂತೀವಲ್ಲ, ಅಷ್ಟು ರುಚಿ ಹತ್ತಂಗಿಲ್ಲ ರೀ. ಅದ ನಾ ಮುಂಜಾನೆ ಎದ್ದು ನಾವು ತಿಂತೀವಲ್ರಿ, ನಾಷ್ಟಾ ತಿಂಬಲ್ಲಿ ಆಯ್ತು, ಸಂಜೆ ಮುಂದೆ ಆಯ್ತು, ಭಾಳ ರುಚಿ ಹತ್ತವ್ರಿ. ಯಾಕಂದ್ರೆ ನಾವೆಲ್ಲ ಅದಕ್ಕೆಲ್ಲ ಮಸಾಲೆ ಸಾಮಾನು ಹಚ್ಚಿರ್ತೀವ್ರಲ್ಲ, ಹಚ್ಚಿದ್ದು ಅದೆಲ್ಲ ಚೊಂಗೆದಾಗ ಹೀರ್ಕೊಂಡು ಅದು ರುಚಿ ಕೊಡ್ತೈತ್ರಿ. ಈಗ ನೋಡಿರಿ, 1 kg ಹಿಟ್ಟು ನಾದಿದ್ದಿರಲ್ಲ, ನಾನು 1 kg ಹಿಟ್ಟಿನ ಚೊಂಗೆ ಎಲ್ಲ ಮಾಡಿದ್ದೇನೆ ರೀ ನಾನು. ಈಗ ನೋಡಿರಿ ಎಷ್ಟು ಮೆತ್ತಗಾಗಿದ್ದಾವೆ. ಅಂಗಡಿಯಾಗಿನ ಹಿಟ್ಟಿಲ್ಲ ಎಷ್ಟೊಂದು ಮೆತ್ತಗೆ ಆಗಂಗಿಲ್ಲ ರೀ, ಆಗ್ತಾವ್ರಿ, ಅಷ್ಟು ಬಾಯಾಗ ರುಚಿ ಬರೋಂಗಿಲ್ಲ ರೀ ಇದು. ಯಾಕಂದ್ರೆ ಮನೆಯಾಗಿನ ನಾವು ಹಿಟ್ಟಿಲೆ ಮಾಡಿದ್ವಿ ಅಂದ್ರೆ ಅಗದಿ ಟೇಸ್ಟ್ ಬರ್ತಾವ್ರಿ ಇವ. ಈಗ ನೋಡಿರಿ 1 kg ಹಿಟ್ಟಿಂದ್ರಿದ ಚೊಂಗೆ ಅವನ್ನೆಲ್ಲ ಮಾಡಿ ಇಟ್ಕೊಂಡಿವ್ರಿ ನಾವು. ಇದೇ ಈಗ ಹೇಳಿದಿರಲ್ಲ, ನಾ ಹಂಗೆ ವರ್ಷಕ್ಕೆ ಒಮ್ಮೆ ಮಾಡಿ ತಿನ್ಬೇಕ್ರಿ ನಾವು. ಅಂದ್ರೆ ಬೇರೆದವ್ರು ಮಾಡಿ ಕೊಟ್ಟರೆ ತಿಂದ್ರೆ ನಡೀತಿದ್ರೆ, ಆದ್ರೆ ನಮ್ಮ ಮನ್ಯಾಗ ಮಾತ್ರ ವರ್ಷದಾಗ ಒಮ್ಮೆ ಚೊಂಗೆ ಮಾಡ್ಬೇಕ್ರಿ. ಹೀಗಾಗಿ ನಾವು ಒಮ್ಮೆ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀವಿ ರೀ. ಈಗ ನೋಡಿರಿ, ಚೊಂಗೆ ತೊಗೊಂಡಿನ ಮುದ್ದೆ ಸಕ್ರೆ, ಕೊಬ್ಬರಿ, ಕಸ್ಕಸಿ, ತುಪ್ಪ ಎಲ್ಲ ಇಟ್ಕೊಂಡಿದ್ದಿರಲ್ಲ ನಾನು. ಈಗ ಫಸ್ಟಿಗೆ ಏನಾರೆ ಈಗ ಚೊಂಗೆ ತೊಗೊಂಡು ಅದಕ್ಕೆಲ್ಲ ತುಪ್ಪ ಸವರಾಕತ್ತೀನಿ ನೋಡ್ರಿ ನಾನು. ಮೊದಲಿಗೆ ಎಲ್ಲ ಕಡೆ ತುಪ್ಪ ಸವರ್ಬೇಕ್ರಿ. ತುಪ್ಪ ಸವರಿ ಆಮೇಲೆ ಮುದ್ದೆ ಸಕ್ರೆ ಹಚ್ಚೋರಿದ್ರೆ ಮುದ್ದೆ ಸಕ್ರೆ ಹಚ್ಚಿರಿ, ಇಲ್ಲಾಂದ್ರೆ ಬೆಲ್ಲ ಹಚ್ಚೋರಿದ್ರೆ ಬೆಲ್ಲ ಹಚ್ತಾರೆ ರೀ. ನಾನು ಮುದ್ದೆ ಸಕ್ರೆನ ಹಚ್ತೀನಿ ರೀ. ಪ್ರತಿ ವರ್ಷ ನಾವು ಬೆಲ್ಲ ಏನು ಹಚ್ಚಂಗಿಲ್ಲ, ಮುದ್ದೆ ಸಕ್ರೆನ ಹಚ್ಚಿರ್ತಾರಲ್ಲ ರೀ. ನಾನು ಹೀಗಾಗಿ ನಾವು ಮುದ್ದೆ ಸಕ್ರೆನ ಹಚ್ಚತ್ತೀನಿ ನೋಡ್ರಿ. ಸ್ವೀಟ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಸ್ವಲ್ಪ, ಯಾಕಂದ್ರೆ ಅದು ಚಪಾತಿ ಒಳಗೆಲ್ಲ ಹೀರ್ಕೋಬೇಕಲ್ಲ ಅದು ಚೊಂಗೆದೊಳಗೆ. ಹೀಗಾಗಿ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಚ್ಬೇಕ್ರಿ ಇದಕ್ಕೆ. ಹೀಗಾಗಿ ನಮ್ಮ ಮುದ್ದೆ ಸಕ್ರೆ ಜಾಸ್ತಿ ಹಚ್ಚಿ ಆಮೇಲೆ ಕೊಬ್ಬರಿ ತುರಿ ಹಾಕಾಕತ್ತೀನಿ ನೋಡಿರಿ. ಒಣ ಕೊಬ್ಬರಿ ತುರಿ ಇರ್ತೈತಲ್ಲ, ಅದೆಲ್ಲ ಹಾಕಾಕತ್ತೀನಿ ನೋಡ್ರಿ ನಾನು. ಹಾಕಿ ಮ್ಯಾಲೆ ಕಸ್ಕಸಿ ಅಟ್ಟು ಹಾಕಿ ತೆಗೆದಿಡೋಣ್ರಿ. ಈಗ ಇಲ್ಲಿಗೆ ಎಷ್ಟೆಲ್ಲ ಮಾಡಿ ಇಟ್ಕೊಂಡಿನ್ರಲ್ಲ ನಾನು, ಅಷ್ಟಕ್ಕೂ ಹಚ್ಚಿಡ್ತೀನಿ ರೀ ನಾನು. ಯಾಕಂದ್ರೆ ಇವತ್ತು ಹಚ್ಚಿಟ್ಟು ಅಂದ್ರೆ ನಾಳೆ ಬೆಳಗ್ಗೆ ತಿನ್ನೋಕೆ ಭಾರಿ ಟೇಸ್ಟ್ ಹತ್ತವ್ರವ. ಹಿಂಗಾಗಿ ನಾನು ಈಗ ಹಚ್ಚಿಡ್ತೀನಿ. ಇಲ್ಲ ನೀವು ಒಮ್ಮೆ ಹಚ್ಚಿಟ್ಕೊಳಕ್ಕೆ ಆಗಂಗಿಲ್ಲ ಅಂದ್ರೆ, ಈಗ ನಿಮಗೆ ಎಷ್ಟು ತಿನ್ನಕ್ಕೆ ಬೇಕಲ್ಲ ಅಷ್ಟು ಹಚ್ಚಿಟ್ಕೊಂಡು ಆಮೇಲೆ ಮತ್ತೆ ಮುಂಜಾನೆ ಎದ್ದವನ್ನ ತೆವಿ ಒಳಗೆ ಹಾಕಿ ಬಿಸಿ ಮಾಡಿ ಮತ್ತು ಹಿಂಗೆ ಹಚ್ಕೊಂಡು ತಿನ್ಬೋದು ರೀ. ನಾವು ಮೊದಲಿಗೆಲ್ಲ ನಮ್ಮ ಅಜ್ಜಾರು ಇದ್ರಲ್ಲ ರೀ, ನಮ್ಮ ಅಜ್ಜಾರು ಇದ್ದ ಟೈಮ್ದಾಗ ಫಸ್ಟಿಗೆ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಚ್ಕೊಂಡು ಮಾಡ್ಕೊಂಡು ತಿಂತಿದ್ವಿ ರೀ. ಮತ್ತು ಬೆಳಿಗ್ಗೆ ಎದ್ದು ಅವ್ರಿಗೆ ಬೇಕಂದ ಟೈಮ್ದಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬಿಸಿ ಮಾಡಿ ಅವ್ರಿಗೆ ಕೊಡ್ತಿದ್ವಿ ರೀ ನಾವು. ಯಾಕಂದ್ರೆ ವರ್ಷದಾಗ ಒಮ್ಮೆ ಮಾಡ್ಬೇಕಲ್ಲ ನೀವು ಈ ಚೊಂಗೆದ ಮೇಲೆ ಇಟ್ಟು ಅಂಥೇಳಿ. ನಮ್ಮ ಮನ್ಯಾಗ ಎಲ್ಲರಿಗೂ ಭಾಳ ಪ್ರೀತಿ ರೀ ಚೊಂಗೆ. ಈಗ ಎಲ್ಲ ಅದ ಪ್ರಕಾರ ನಾನು ಈಗ ಕಸ್ಕಸಿ ಇವನ್ನೆಲ್ಲ ಮುದ್ದೆ ಸಕ್ರೆ ಕೊಬ್ಬರಿ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡ್ರಿ ನಾನು. ಒಬ್ಬೊಬ್ರು ಎಣ್ಣೆಗೆ ಕರೆದು ಮಾಡ್ತಾರೆ ಕರೆ ರೀ. ಎಣ್ಣೆಗೆ ಕರೆದು ಮಾಡಿದ್ದು ಒಟ್ಟು ಟೇಸ್ಟ್ ಹತ್ತಂಗಿಲ್ಲ ರೀ ನಮಗೆ. ಬಾಯಾಗ ಒಂಥರ ಎಣ್ಣೆ ಹತ್ತವ. ಅವು ಅಂತ ಥರ ಟೇಸ್ಟ್ ಹತ್ತಿರ್ಬೋದು ಕರೆ ರೀ, ಆದ್ರೆ ನಾವು ಮಾಡಂಗಿಲ್ಲ ರೀ. ಇದು ಟೇಸ್ಟ್ ಭಾಳ ಹತ್ತೈತೆ ರೀ. ಅದು ಎಣ್ಣೆ ಕರೆದದ್ದೇನು ಇದು ಹತ್ತಂಗಿಲ್ಲ ರೀ. ಒಬ್ಬೊಬ್ರು ಅದ್ರೊಳಗೆ ಸಣ್ಣ ರವೆ ಇರ್ತೈತ್ರಲ್ಲ, ಸಣ್ಣ ರವೆ ತಿರುವಿ ಅದ್ರೊಳಗೆ ರವೆ ತುಂಬಿ ಅದನ್ನೂ ಮಾಡ್ತಾರೆ ರೀ. ನಮಗೆ ಸರಿನ ಬರೋಂಗಿಲ್ಲ ರವೆ. ಹೀಗಾಗಿ ನಾವು ಇದು ಚೊಂಗೆನ ಮಾಡ್ತೇವೆ ರೀ. ಈಗೆಲ್ಲ ಹಚ್ಚಿ ಇಟ್ಟೇನಿ ನೋಡಿರಿ. 1 kg ಇದಿರಲ್ಲ ಎಲ್ಲ ಹಚ್ಚಿ ಒಂದು ಬೊಗಣ್ಯಾಗ ಹಾಕಿ ಇಟ್ಟೇನ್ರಲ್ಲ. ಒಂದು ಪ್ಲೇಟ್ ಮುಚ್ಚಿ ಈಗ ಎಷ್ಟು ಬೇಕು ಅಷ್ಟು ತಿಂದು ಇಟ್ಟಿವಪ್ಪ ಅಂದ್ರೆ ನಾಳೆ ಬೆಳಗ್ಗೆ
ತಿನ್ನೋ ಮುಂದೆ ಅಗದಿ ಟೇಸ್ಟ್ ಹತ್ತವ್ರಿ ಇವು ಚೊಂಗೆಗಳು. ಹಿಂಗಾಗಿ ನಾವು ಜಾಸ್ತಿ ನಾನು ಈಗ ಹಚ್ಚಿಟ್ಟೆ ನೋಡ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಹೆಂಗಾಗಿದಾವೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.